ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೊಡತಿ ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ಮುಳ್ಳೂರು ಗ್ರಾಮದಲ್ಲಿ ನಡೆಸಲಾಯಿತು. ಕೊಡತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೃಷ್ಣವೇಣಿ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಸಭೆಯನ್ನ ಏರ್ಪಡಿಸಲಾಗಿತ್ತು. ಸದರಿ ಗ್ರಾಮ ಸಭೆಗೆ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು, ಮಾಜಿ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು ಹಾಗೂ ಗ್ರಾಮದ ಮುಖಂಡರು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳ ಗ್ರಾಮಸ್ಥರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ತಾಲೂಕಿನ ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಶಕ್ತಿ ಸಂಘದ ಸದಸ್ಯರು, ಬ್ಯಾಂಕಿನ ವ್ಯವಸ್ಥಾಪಕರು, ಶಾಲಾ ಮುಖ್ಯೋಪಾಧ್ಯಾಯರು, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಈ ಗ್ರಾಮ ಸಭೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಭೆಯನ್ನ ಯಶಸ್ವಿಗೊಳಿಸಿದರು. ಗ್ರಾಮ ಸಭೆಯಲ್ಲಿ ತುಂಬಾ ಜನ ಸಮಾಜ ಕಲ್ಯಾಣ ಇಲಾಖೆ, ಕಂದಾಯ ಇಲಾಖೆಯ ಬಗ್ಗೆ ಅರ್ಜಿಗಳನ್ನು ತಂದಿದ್ರು. ಕಂದಾಯ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಇರಲಿಲ್ಲ. ನಮ್ಮ ಕಷ್ಟಗಳನ್ನ ಯಾರಿಗೆ ಹೇಳ್ಕೊಳ್ಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ಕೊಡತಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮಂಜುನಾಥ ಎಂ, ಕೊಡತಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿ ಮುರಳೀಧರ, ಕೊಡತಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ನಾರಾಯಣಸ್ವಾಮಿ, ಬಾಬುರೆಡ್ಡಿ ಹಾಗೂ ಆಶಾ ಕಾರ್ಯಕರ್ತರು, ಪೊಲೀಸ್ ಸಿಬ್ಬಂದಿ, ಗ್ರಾಮಸ್ಥರು ಹಾಜರಿದ್ದರು. ಈ ವರ್ಷದ ಮೊದಲನೇ ಸುತ್ತಿನ 24-25 ಸಾಲಿನ ಗ್ರಾಮ ಸಭೆದು ಇವತ್ತು ಮುಳ್ಳೂರಲ್ಲೇ ಆಯೋಜನೆ ಮಾಡ್ಕೊಂಡಿದ್ವಿ. ಇದರಲ್ಲಿ ನಾವು ಸಾರ್ವಜನಿಕರಿಗೆ ನಾವು ಪಾಂಪ್ಲೆಟ್ ಹಂಚಿ ಮೈಕಲ್ಲಿ ಅನೌನ್ಸ್ ಮಾಡಿಸಿದ್ದಕ್ಕೆ ಇವತ್ತು ಸುಮಾರು ಸಮಸ್ಯೆಗಳನ್ನ ನಮ್ಮ ಗ್ರಾಮ ಸಭೆಯಲ್ಲಿ ಹೇಳ್ಕೊಂಡಿದ್ದಾರೆ. ಅದರಲ್ಲಿ ನಾವು 100% ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೂ ಅದ್ರ ಬಂದಿರೋ ಅರ್ಜಿಗಳ ಮೇಲೆ ಒಂದು 50% ಕೆಲಸ ಮಾಡ್ತೀವಿ ಅಂತ ನಮಗೆ ವಿಶ್ವಾಸ ಇದೆ. ಏನು ಇವತ್ತು ಬಂದು ಅರ್ಜಿಗಳು ಕೊಟ್ಟಿದ್ದಾರೋ ಅದ್ರ ಮೇಲೆ ನಾವು ಯಾವ ಇಲಾಖೆ ಡಿಪಾರ್ಟ್ಮೆಂಟ್ಗಳಿಗೆ ಯಾವ ಅರ್ಜಿ ಬಂದಿದೆ ನೋಡಿಕೊಂಡು ಆ ಅರ್ಜಿಗಳನ್ನ ಡಿಪಾರ್ಟ್ಮೆಂಟ್ಗೆ ಮಾಡಿ ಅದನ್ನ ಹಂಗೆ ಫಾಲೋಅಪ್ ಮಾಡೋ ಅಂತ ಕೆಲಸ ಮಾಡ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬದ ಮೆಗಾ ಆಫರ್ ಈಗ ನಿಮ್ಮ ಕೆಜಿಎಫ್ ನಲ್ಲಿ. ಬ್ರೈಟ್ ಎಲೆಕ್ಟ್ರಿಕಲ್ಸ್, ಬಿಎಂ ರೋಡ್, ರಾಬರ್ಟ್ಸನ್ ಸ್ಟಾಪ್. ಬ್ರೈಟ್ ಎಲೆಕ್ಟ್ರಿಕಲ್ಸ್, ಬಿಎಂ ರೋಡ್, ರಾಬರ್ಟ್ಸನ್ ಪೇಟ್, ಕೆಜಿಎಫ್. ಕೂಪನ್ ಖರೀದಿಸಿ ಆಕರ್ಷಕ ಬಹುಮಾನ ಗೆಲ್ಲಿ. ಮೊದಲ ಬಹುಮಾನ ಎಲ್ಇಡಿ ಟಿವಿ, ಎರಡನೇ ಬಹುಮಾನ ರೆಫ್ರಿಜರೇಟರ್, ಮೂರನೇ ಬಹುಮಾನ ವಾಷಿಂಗ್ ಮಷೀನ್, ನಾಲ್ಕನೇ ಬಹುಮಾನ ಮೈಕ್ರೋವೇವ್ ಓವನ್, ಇನ್ನು 5ನೇ ಬಹುಮಾನವಾಗಿ ಪ್ರೆಸ್ಟೀಜ್ ಸ್ಟವ್ 3, 6ನೇ ಬಹುಮಾನವಾಗಿ 3 ಮಿಕ್ಸರ್ಗಳು, 7ನೇ ಬಹುಮಾನವಾಗಿ 3 ಗ್ರೈಂಡರ್ಸ್, 8ನೇ ಬಹುಮಾನವಾಗಿ 5 ಪ್ರೆಷರ್ ಕುಕ್ಕರ್ಗಳು, ಇನ್ನು 9ನೇ ಬಹುಮಾನವಾಗಿ 5 ಐರನ್ ಬಾಕ್ಸ್ಗಳು, ಇನ್ನು 10ನೇ ಬಹುಮಾನವಾಗಿ 25 ನಾನ್ ಸ್ಟಿಕ್ ತವಾಗಳು. ನೀವು ಭಾಗವಹಿಸಿ ಆಕರ್ಷಕ ಬಹುಮಾನಗಳನ್ನ ಗೆಲ್ಲಿ. ಕೂಪನ್ ಖರೀದಿಸಿ ಆಕರ್ಷಕ ಬಹುಮಾನ ಗೆಲ್ಲಿ. ಈ ಆಫರ್ ಸ್ಟಾರ್ಟ್ ಆಗೋದು ದಿನಾಂಕ 1/7/2024ರಿಂದ 15/1/2025ರವರೆಗೆ. ಕೂಪನ್ ಖರೀದಿಸುವ ಸಮಯ ಸಂಜೆ 6 ಗಂಟೆ. ₹1000 ಬೆಲೆಯ ಕೂಪನ್ ಅನ್ನ ಖರೀದಿಸಿ ಆಕರ್ಷಕ ಬಹುಮಾನವನ್ನ ಗೆಲ್ಲಿ. ಸಂಪರ್ಕಿಸಿ 9448249351. ಕೊಡತಿ ಗ್ರಾಮ ಪಂಚಾಯತಿಯಿಂದ 2024-25 ವ್ಯವಸ್ಥಿತವಾಗಿ ಆಯೋಜನೆ ಮಾಡಿರ್ತಾರೆ. ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮ ಅಭಿವೃದ್ಧಿ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಏನು ಇವತ್ತು ಗ್ರಾಮ ಸಭೆಯಲ್ಲಿ ನೀವೆಲ್ಲ ಇಷ್ಟೊತ್ತು ಮಾಧ್ಯಮದವರು ಬಂದಿರ್ತೀರ, ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮಾಧ್ಯಮದವರು ಇಷ್ಟೊತ್ತು ಚಿತ್ರೀಕರಣ ಮಾಡ್ತಾ ಇದ್ರೆ ಸಾರ್ವಜನಿಕರಿಂದ ಬಹಳಷ್ಟು ಕುಂದುಕೊರತೆಗಳಿದ್ದಾವೆ. ಏನು ಆ ಕುಂದುಕೊರತೆಗಳನ್ನ ಏನಿವತ್ತು ವ್ಯವಸ್ಥಿತವಾಗಿ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಅರ್ಜಿಗಳನ್ನ ಬರೆದು ನಮ್ಮ ಕೈಯಲ್ಲಿ, ನಮ್ಮ ಇಲಾಖೆಯಿಂದ, ನಮ್ಮ ಗ್ರಾಮ ಪಂಚಾಯತಿಯಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ನಮ್ಮ ಕೈ ಮೀರಿ ಅದನ್ನ ಬಗೆಹರಿಸ್ಕೊಡೋದಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀವಿ. ಪ್ರಾಮಾಣಿಕವಾದ ಪ್ರಯತ್ನ ಪಟ್ಟು ಬಗೆಹರಿಸ್ಕೊಡ್ತೀವಿ ಅಂತ ಈ ದಿನ ನಾನು ಈ ಮಾಧ್ಯಮದ ಮುಖಾಂತರ ಒಂದು ಭರವಸೆಯನ್ನ ಕೊಡ್ತೀನಿ. ಇನ್ನು ನಮ್ಮ ಇಲಾಖೆ ಬಿಟ್ಟು ಬೇರೆ ಇಲಾಖೆಗಳಿಗೆ ನಮ್ಮ ಕೈಯಲ್ಲಿ ಆಗದಿರ್ತಕ್ಕಂಥ ಕೆಲಸನ ಈ PWD ಇಲಾಖೆ ಇದೆ, ಅದಕ್ಕೆ ಆದಂತ ಒಂದು ಪತ್ರ ವ್ಯವಹಾರ ಮಾಡಬೇಕು. ಆರೋಗ್ಯ ಇಲಾಖೆ ಇದೆ.
ರಾಜಲಕ್ಷ್ಮಿ ಆಟೋಮೊಬೈಲ್ಸ್ ಕೆಜಿಎಫ್ನಲ್ಲಿ ಬಿಎಂ ರೋಡ್, ರಾಬರ್ಟ್ಸನ್ ಪೇಟೆ ಕೆಜಿಎಫ್ ದ್ವಿಚಕ್ರ ಮತ್ತು ತ್ರಿಚಕ್ರ ಬಿಡಿಭಾಗಗಳು ಎಲ್ಲಾ ತರದ ಇಂಜಿನ್ ಆಯಿಲ್ಗಳು ಸಿಗುತ್ತದೆ. ಒಮ್ಮೆ ಭೇಟಿ ನೀಡಿ. 9964006998 ಸಂಪರ್ಕಿಸಿ. ಸುರೇಶ್. ಈ ಉತ್ಸುಕತೆ ಪರ್ಚೇಸ್ ಮಾಡುವಾಗ ಇದ್ದಿದ್ರೆ ಈ ರೀತಿಯ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳ ಎಲ್ಲಿ ಈ ಒಂದು ಕೊರತೆನೆ ಬರ್ತಾ ಇರಲಿಲ್ಲ. ನಿಮ್ಗೆ ಅದೇ ನಮ್ಮ ಗ್ರಾಮ ಠಾಣದಲ್ಲಿ ಬನ್ನಿ, ಚರಂಡಿ ಇದೆ, ಎಲ್ಲಾ ಫೆಸಿಲಿಟೀಸ್ ಇರುತ್ತೆ. ಯಾಕೆಂದ್ರೆ ಅದೊಂದು ಪ್ಲಾನ್ ಇರುತ್ತೆ, ಊರು ಅಂತ ಇರುತ್ತೆ. ಈಗ ಸರ್ವೆ ನಂಬರ್ ಅಲ್ಲಿ ಹೋಗ್ಬಿಟ್ಟು ಯಾರೋ ಒಬ್ಬ ಇದ್ದಾನೆ ಮಾಡ್ತಾರೆ. ನಮ್ಮ ಜವಾಬ್ದಾರಿ ಯಾರು? ನಮಗೆ ಜನ ಯಾವ ರೀತಿ ಬರ್ತಾರೆ, ಸೇಫ್ಟಿ ತಗೊಂಡ್ ಬರ್ತಾರೆ. ಸರ್ ಖಾತಾ ಈಗ ಆಗುತ್ತಾ ಅಂತ ಬರ್ತಾರೆ. ಫಸ್ಟ್ ಅವ್ರು ಪರ್ಚೇಸ್ ಮಾಡ್ಬೇಕಾದಾಗ ಗ್ರಾಮ ಪಂಚಾಯತಿ ಖಾತಾ ಇದೆಯಾ ಅಂತ ನೋಡಲ್ಲ. ಫಸ್ಟ್ ನೋಡಲ್ಲ. ಪಾಯಿಂಟಿಗೆ ನಾನು ಆನ್ಸರ್ ಮಾಡ್ತೀನಿ. ಸರ್ ಇವಾಗ ಅದನ್ನ ಫಸ್ಟ್ ಆಫ್ ಆಲ್ ರೆವಿನ್ಯೂ ಸ್ಟಾರ್ಟ್ ತಗೊಳ್ಬೇಕಾದ್ರೆ ರಿಜಿಸ್ಟರ್ ಮಾಡಬಾರ್ದು. ಸಬ್ ರಿಜಿಸ್ಟರ್ಸ್ ಅಲ್ಲಿ ರಿಜಿಸ್ಟ್ರೇಷನ್ ಯಾಕಾಗುತ್ತೆ? ಅದನ್ನ ಅಪ್ರೂವ್ಡ್ ಇದ್ರೆ ಮಾತ್ರ ರಿಜಿಸ್ಟ್ರೇಷನ್ ಆಗಬೇಕು, ಇಲ್ಲಾಂದ್ರೆ ರಿಜಿಸ್ಟ್ರೇಷನ್ ಆಗಲೇ ಬರೋದಿಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನೀವು ಇವಾಗ ಹೇಳ್ತಾ ಇದ್ರ ಈ ನೀವು ಗ್ರಾಮದಲ್ಲಿ ನಿಮಗೆ ಎಲ್ಲ ಚರಂಡಿ ವ್ಯವಸ್ಥೆ ಇರುತ್ತೆ. ವಿವಿಧ ಇಲಾಖೆ ಅಧಿಕಾರಿಗಳು ಹೋಗೋ ಬೇರೆ ಬೇರೆ ಮೀಟಿಂಗ್ ಇದೆ. ನಮ್ಮ ಪೊಲ್ಯೂಷನ್ ಬೋರ್ಡ್ ಮತ್ತೆ ನಮ್ಮ ಪೊಲೀಸ್ ಇಲಾಖೆಯವರು ಅವ್ರು ಮುಗಿಸ್ಬಿಟ್ಟು ನಾವು ಚರ್ಚೆ ಮಾಡೋಣ. ಸಂಜೆವರೆಗೂ ಮಾಡೋಣ ಚರ್ಚೆ. ಕೆರೆಗಳ ಅಭಿವೃದ್ಧಿ. ಮುಳ್ಳೂರು ಕೆರೆ ಅಭಿವೃದ್ಧಿ 38 ಎಕರೆ. ಸೂಲಿಕುಂಟೆಯ ದ್ಯಾವರ ಕೆರೆ ಅಭಿವೃದ್ಧಿ 12 ಎಕರೆ. ಆದ್ಯತೆಗಳು: ರಾಜ್ಯ ಕಾಲುವೆಗಳ ಅಭಿವೃದ್ಧಿ, ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ, ಬಾಶೆಟ್ಟಿಹಳ್ಳಿ ಮಾದರಿ ಕಸ ಘಟಕ, ಪಂಚಾಯತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳು, ಅಂಗನವಾಡಿ ಕೇಂದ್ರಗಳು, ಸರ್ಕಾರಿ ಕೆರೆಗಳು, ಸ್ಮಶಾನಗಳು, ಸರ್ವತೋಮುಖ ಅಭಿವೃದ್ಧಿ, ಸಾರ್ವಜನಿಕ ದೂರುಗಳಿಗೆ ತ್ವರಿತವಾಗಿ ಸ್ಪಂದಿಸುವುದು, ಅನಧಿಕೃತ ಜಾಹೀರಾತು ಫಲಕಗಳ ತೆರವು. ಬಂಧುಗಳೇ, ಸಾರ್ವಜನಿಕ ಮತ್ತು ಸರ್ಕಾರಿ ಜಾಗಗಳಲ್ಲಿ ಅನಧಿಕೃತವಾಗಿ ಜಾಹೀರಾತು ಫಲಕಗಳನ್ನು ಅಳವಡಿಸಿರುವವರ ಮೇಲೆ ನಮ್ಮ ಕೊಡತಿ ಗ್ರಾಮ ಪಂಚಾಯಿತಿಯು ಇಡೀ ಕರ್ನಾಟಕದ